ವೃಷಕರ್ಮ ನಾಗ ಚೈತನ್ಯ ಅವರ ಅಭಿನಯದ ಕಾರ್ತಿಕ್ ದಂಡು ಡೈರೆಕ್ಷನ್ ಮಾಡಿರುವ ಸುಕುಮಾರ್ ಅವರ ರೈಟಿಂಗ್ ಅಲ್ಲಿ ಬರ್ತಾ ಇರೋ ಮೂವಿ ವೃಷಕರ್ಮ. ಈ ಮೂವಿದು ಒಂದು ಟೀಸರ್ ಗ್ಲಿಮ್ಸ್ ರಿಲೀಸ್ ಆಗಿದೆ. ಅದೇನು ಅನ್ನಿಸ್ತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. 2 ನಿಮಿಷ 9 ಸೆಕೆಂಡ್ ಇರೋ ಈ ಗ್ಲಿಮ್ಸ್ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ವಿಚಿತ್ರವಾಗಿ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಅವನ ಎಕ್ಸ್ಪ್ರೆಷನ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಅವನು ನಾರ್ಮಲ್ ಆಗಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವನ್ ಬಿಡಿಸ್ತಿರೋ ಡ್ರಾಯಿಂಗ್ ಅಲ್ಲಿ ಒಬ್ಬ ವ್ಯಕ್ತಿಯ ಕಣ್ಣನ್ನ ತೆಗ್ದಾಕ್ತಿರೋದು ಕಾಣಿಸ್ತಿದೆ. ಇದು ಸಿಂಪಲ್ ಆಗಿರೋ ಡ್ರಾಯಿಂಗ್ ಸೀನ್ ಅಂತೂ ಅಲ್ಲ. ಈ ಸೀನ್ ಅಲ್ಲಿ ಒಂದು ದೊಡ್ಡ ಸೂಪರ್ ನ್ಯಾಚುರಲ್ ಕಾನ್ಸೆಪ್ಟ್ ಗೆ ಇಂಟ್ ಅಂತೂ ಕೊಡ್ತಿದೆ. ಅಂದ್ರೆ ಈ ಸಿನಿಮಾದಲ್ಲಿ ಕ್ರಿಯೇಷನ್ ಬಿಕಮ್ ರಿಯಾಲಿಟಿ ಆಗ್ಬೋದು ಅಂತ ಅನ್ನಿಸ್ತಿದೆ. ಯಾರಾದ್ರೂ ಏನನ್ನಾದ್ರೂ ಕ್ರಿಯೇಟ್ ಮಾಡಿದ್ರೆ ಅದು ರಿಯಲ್ ಆಗ್ಬೋದು ಅಂತ ಅನ್ಸುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಅದಕ್ಕಿಂತ ಭಯಂಕರವಾದ ಸೀನ್ ಬರುತ್ತೆ. ಆ ಡ್ರಾಯಿಂಗ್ ಅಲ್ಲಿ ಮಾಡಿದಂತ ಬ್ಯಾಟು ಸಡನ್ ಆಗಿ ಜೀವ ಬಂದು ಒಬ್ಬ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಬ್ಯಾಟು ಒಂದು ಸಿಂಬಲ್ ಅಂತೂ ರೆಪ್ರೆಸೆಂಟ್ ಮಾಡುತ್ತೆ. ಅದು ಸಾಮಾನ್ಯವಾಗಿ ಡಾರ್ಕ್ನೆಸ್, ಫಿಯರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ವಿಲನ್ ಸೈಡ್ ಅಲ್ಲಿ ಇರೋ ವ್ಯಕ್ತಿ ಡಾರ್ಕ್ ಸೂಪರ್ ನ್ಯಾಚುರಲ್ ಪವರ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಅನ್ನೋದು ಕ್ಲಿಯರ್ ಅಂತೂ ಆಗ್ತಿದೆ. ಅಲ್ಲಿ ಫಾರೆಸ್ಟ್ ವಿಜುವಲ್ಸ್ ಕಾಣಿಸುತ್ತೆ. ಫಾರೆಸ್ಟ್ ಶಾರ್ಟ್ ಲೊಕೇಶನ್ ಅಲ್ಲಿ ಸಿಂಪಲ್ ಶಾರ್ಟ್ ಅಂತೂ ಅಲ್ಲ, ಮೂವಿ ಟೋನ್ ಗೆ ಒಂದು ಸೆಟ್ ಮಾಡುತ್ತೆ ಅಂತ ಅನ್ಸುತ್ತೆ ಆ ಸೀನ್. ಡೆನ್ಸ್ ಫಾರೆಸ್ಟ್, ಡಾರ್ಕ್ ಅಟ್ಮಾಸ್ಫಿಯರ್ ನೋಡಿದ್ರೆ ಸಿನಿಮಾ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ಸೀನ್ ಅಲ್ಲಿ ಹೀರೋ ಇಂಟ್ರೊಡಕ್ಷನ್ ಬರುತ್ತೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಾ ಇರೋದು ನಾಗ ಚೈತನ್ಯ ಅವರು. ಈ ಗ್ಲಿಮ್ಸ್ ಅಲ್ಲಿ ನೋಡ್ತಾ ಇದ್ರೆ ಅವರು ಒಂದು ಕೇವ್ ಎಕ್ಸ್ಪ್ಲೋಜರ್ ಮಾಡ್ತಾ ಇರೋ ಸೀನು ಕಾಣಿಸುತ್ತೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಹಿಂಟ್ ಅಂತೂ ಸಿಕ್ತಿದೆ. ನಾಗ ಚೈತನ್ಯ ಅವರು ಒಂದು ಟ್ರೆಸರ್ ಹಂಟರ್ ಅಥವಾ ಏಷಿಯಂಟ್ ಎಕ್ಸ್ಪ್ಲೋಜರ್ ಆಗಿರ್ಬೋದು ಅಂತ ಅನಿಸ್ತಿದೆ. ಆ ಕೇವ್ ಒಳಗಡೆ ಹೋಗ್ತಾ ಇರೋದು ಕಾಣಿಸ್ತಿದೆ. ಕೇವ್ ಸಾಮಾನ್ಯವಾಗಿ ಮೈಥಾಲಜಿ ಮತ್ತೆ ಏನ್ಷಿಯಂಟ್ ಸೀಕ್ರೆಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಈ ಸಿನಿಮಾ ಏನ್ಷಿಯಂಟ್ ಮೈಥಾಲಜಿ ಕನೆಕ್ಷನ್ ಇರಬಹುದು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಗ್ಲಿಮ್ಸ್ ಅಲ್ಲಿ ಒಂದು ವಾಯ್ಸ್ ಓವರ್ ಕೂಡ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಆ ವಾಯ್ಸ್ ಓವರ್ ಅಲ್ಲಿ ಒಂದು ಅಸಾಧಾರಣ ಶಕ್ತಿ ಎಚ್ಚರವಾದಾಗ ವಿಧಿ ತನ್ನ ದಾರಿಯನ್ನ ಆಯ್ಕೆ ಮಾಡುತ್ತೆ ಅನ್ನೋ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಒಂದು ಹಿಂಟ್ ಅಂತೂ ಕೊಡುತ್ತೆ ನಮಗೆ. ಒಂದು ಪವರ್ಫುಲ್ ಸೂಪರ್ ನ್ಯಾಚುರಲ್ ಫೋರ್ಸ್ ಅವೇಕನ್ ಆದಾಗ ಆ ಶಕ್ತಿ ತಪ್ಪು ಕೈಗೆ ಹೋಗುತ್ತೆ. ಆದ್ರೆ ಅದನ್ನ ನಿಲ್ಸೋಕೆ ಒಬ್ಬ ವ್ಯಕ್ತಿ ಆಯ್ಕೆ ಮಾಡ್ತಾನೆ ಅನ್ನೋದನ್ನ ಒಂದು ಸೂಚನೆ ಅಂತೂ ಕೊಡುತ್ತೆ. ಆ ಶಕ್ತಿನೇ ವೃಷಕರ್ಮನ ಅಂತ ಅನ್ನಿಸ್ತಿದೆ. ಆದ್ರಿಂದ ಈ ಸಿನಿಮಾದಲ್ಲಿ ಮೈಥಾಲಜಿ ಮತ್ತೆ ಒಂದು ಸ್ಟ್ರಾಂಗ್ ಒಕೆಲ್ಟ್ ಎಲಿಮೆಂಟ್ ಆಗಿರ್ಬೋದು ಅನ್ನೋದು ಗ್ಲಿಮ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಟೈಟಲ್ ವೃಷಕರ್ಮ ಅನ್ನೋದು ಕೂಡ ಒಂದು ಸಿಂಬಲ್ ಅಂತ ಸೂಚಿಸುತ್ತೆ. ಈ ಹೆಸರು ಮೈಥಾಲಜಿ ಟೋನ್ ಇರುವಂತ ಹೆಸರು. ಇದು ಪ್ರೊಟೆಕ್ಟರ್ ಅಥವಾ ಕಾಸ್ಮಿಕ್ ವಾರಿಯರ್ ಅನ್ನ ರೆಪ್ರೆಸೆಂಟ್ ಅಂತೂ ಮಾಡುತ್ತೆ. ಗ್ಲಿಮ್ಸ್ ಕೊನೆ ಸೀನ್ ಅಲ್ಲಿ ನಾಗ ಚೈತನ್ಯ ಅವರ ಒಂದು ಆಕ್ಷನ್ಸ್ ಅಂತೂ ಕಾಣುತ್ತೆ. ಆ ಡೇಂಜರಸ್ ಲೊಕೇಶನ್ ಅಲ್ಲಿ ಫೈಟ್ ಮಾಡ್ತಾ ಇರೋದು ವಿಜುವಲ್ಸ್ ಕಾಣಿಸುತ್ತೆ. ಇದು ಸ್ಟೋರಿ ಕ್ಲೈಮ್ಯಾಕ್ಸ್ ಅಲ್ಲಿ ಸೂಪರ್ ನ್ಯಾಚುರಲ್ ಬ್ಯಾಟಲ್ ಇರಬಹುದು ಅನ್ನೋದನ್ನ ಒಂದು ಹಿಂಟ್ ಅಂತೂ ಕೊಡ್ತಾ ಇದೆ. ಹಂಗೆ ಸಿನಿಮಾಟೋಗ್ರಫಿ ಈ ಗ್ಲಿಮ್ಸ್ ಅಲ್ಲಿ ಒಂದು ಡಾರ್ಕ್ ಕಲರ್ ಥೀಮ್ ನ ಯೂಸ್ ಮಾಡಿದರೆ ಒಂದು ಭಯಂಕರ ಸೀನ್ಸ್ ನ ಕ್ರಿಯೇಟ್ ಮಾಡಕ್ಕೋಸ್ಕರ ಈ ಒಂದು ಡಾರ್ಕ್ ವಿಜುವಲ್ಸ್ ನ ಯೂಸ್ ಮಾಡಿರ್ಬೋದು ಅಂತ ಅನ್ನಿಸ್ತಿದೆ. ಇನ್ನು ಬ್ಯಾಟ್ ಅಟ್ಯಾಕ್ ಎಲ್ಲ ನೋಡ್ತಾ ಇದ್ರೆ ಒಂದು ಆರ್ಆರ್ ಫ್ಲೇವರ್ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ನ ಆಡ್ ಮಾಡಿರ್ಬೋದು ಅಂತ ಅನ್ನಿಸ್ತಿದೆ. ಇನ್ನು ಮ್ಯೂಸಿಕ್ ಅಜಿನೀಶ್ ಅವರು ಗ್ಲಿಮ್ ಸ್ಟಾರ್ಟ್ ಅಲ್ಲಿ ಒಂದು ಸ್ಲೋ ಆಂಬಿಯಂಟ್ ಟೋನ್ ಮ್ಯೂಸಿಕ್ ಅಂತ ಕೊಟ್ಟಿದ್ದಾರೆ. ಒಂದು ಲೋ ಪೇಸ್ ಸೌಂಡ್ ಇದೆ. ಈ ಟೈಪ್ ಮ್ಯೂಸಿಕ್ ಸಾಮಾನ್ಯವಾಗಿ ಸೈಕಾಲಜಿ ಟೆನ್ಷನ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಂಗೆ ಸೂಪರ್ ನ್ಯಾಚುರಲ್ ಮತ್ತೆ ಅಡ್ವೆಂಚರ್ ಮೂಡ್ ಕ್ರಿಯೇಟ್ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ರೋಲ್ ನ ಮ್ಯೂಸಿಕ್ ಈ ಮೂವಿನಲ್ಲಿ ಪ್ಲೇ ಮಾಡಿದೆ ಅಂತ ಅನ್ನಿಸ್ತಿದೆ. ಇನ್ನು ಈ ಗ್ಲಿಮ್ಸ್ ನೋಡ್ತಾ ಇದ್ರೆ ಒಂದು ನಾರ್ಮಲ್ ಆಗಿರೋ ಟೀಸರ್ ಅಂತೂ ಅಲ್ಲ. ಇದು ಮೈಥಾಲಜಿ, ಹಾರರ್, ಅಡ್ವೆಂಚರ್ ಮಿಕ್ಸ್ ಆಗಿರುವಂತ ಒಂದು ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟ್ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆದ್ರೆ ಈ ಸಿನಿಮಾ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಿದ್ರೆ ಈ ವೃಷಕರ್ಮ ಗ್ಲಿಮ್ಸ್ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.